ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಕೋತಿಗಳಿಂದ ಬೆಚ್ಚಿಬಿದ್ದ ಜನತೆಗೆ ಸ್ಥಳೀಯ ಸಂಸ್ಥೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮುಕ್ತಿಯ ಭಾಗ್ಯ. ಹೌದು, ಕೊಟ್ಟೂರಿನ ಬಸ್ ನಿಲ್ದಾಣ, ಕರಿಬಸವೇಶ್ವರ ಶಾಲೆ, ಮುಖ್ಯ ರಸ್ತೆ ಹೀಗೆ ನಾನಾ ಸ್ಥಳಗಳಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದು, ಅದರಲ್ಲಿಯೂ ಹುಚ್ಚು ಹಿಡಿದಂತಹ ಕೋತಿಯೊಂದು ಅನೇಕ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಕಚ್ಚಿರುವುದು, ಹಿಂಬಾಲಿಸುವುದು ಜಾಸ್ತಿಯಾಗಿದ್ದು, ದೂರನ್ನ ನೀಡಿದ ತಕ್ಷಣ ಎಚ್ಚೆತ್ತುಕೊಂಡ ಪಟ್ಟಣ ಪಂಚಾಯಿತಿ ತಕ್ಷಣ ಕ್ರಮವನ್ನು ಕೈಗೊಂಡಿತು. ಬೈರದೇವರಗುಡ್ಡ ಗ್ರಾಮದ ವಯೋವೃದ್ಧ ಹಾಗೂ ಅನುಭವಿಗಳಾದ ನಾಗೇಂದ್ರಪ್ಪ ಹಾಗೂ ಅರಣ್ಯ ಸಿಬ್ಬಂದಿಯಾದ ಸುರೇಶ್, ಮಂಜುನಾಥ್ ಮತ್ತು ಸಂಸ್ಥೆಯ ಸಿಬ್ಬಂದಿಗಳ ನೆರವಿನೊಂದಿಗೆ 20ಕ್ಕೂ ಹೆಚ್ಚು ಕೋತಿಗಳನ್ನು ಸೆರೆ ಹಿಡಿಯಲಾಯಿತು. ನಂತರ ಮಾತನಾಡಿದ ಮುಖ್ಯಾಧಿಕಾರಿ ನಸ್ರುಲ್ಲಾರವರು, ಕೊಟ್ಟೂರಿನಲ್ಲಿ ಕೋತಿಗಳ ಚೇಷ್ಟೆಗಳಿಂದ ಸಾರ್ವಜನಿಕರು ಓಡಾಡುವುದು ದುಸ್ತರವಾಗಿತ್ತು. ಹೀಗಾಗಿ ಕೋತಿಗಳನ್ನು ಸೆರೆ ಹಿಡಿದು ಕಮಲಾಪುರ ಅರಣ್ಯದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದರು. ಕೊನೆಯಲ್ಲಿ ವೃದ್ಧ ನಾಗೇಂದ್ರಪ್ಪ, ಅರಣ್ಯ ಇಲಾಖೆಯ ಸುರೇಶ್ ಇವರ ಧೈರ್ಯಕ್ಕೆ ಮೆಚ್ಚಿ ಪಟ್ಟಣ ಪಂಚಾಯಿತಿ ವತಿಯಿಂದ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸೇರಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ರವಿ, ವಿಜಯನಗರ ಜಿಲ್ಲೆ, ಕೊಟ್ಟೂರು ತಾಲೂಕು. ಹೆಂಗೆ ಹಿಡಿದ್ರಿ? ಅಭ್ಯಾಸ ಐಡಿಯಾದು ಅಥವಾ ಅಭ್ಯಾಸ ಆಯ್ತಾ? ಏನು ಹಾಕಿ ಹಿಡಿತೀರಾ ನೀವು? ಹೆಂಗೆ ಹಿಡಿತೀರಾ? ಬಾಳೆಹಣ್ಣು, ಟೊಮೆಟೊ ಹಣ್ಣು, ಪ್ಯಾರ ಹಣ್ಣು. ನಿಮ್ಗೇನು ಕಡಿಯಲ್ಲ ಅವು? ಈಗ ಕಡಿತೀವಿ ನಾವು, ಹುಷಾರಾಗಿರ್ಬೇಕು. ಈಗ ಎಷ್ಟು ಕೋತಿ ಹಿಡ್ಕೊಂಬಂದಿರಿ? ಇದರಲ್ಲಿ ಒಂದು 12. ಇದು ಒಂದು ಎಕ್ಸ್ಟ್ರಾ ಉಚ್ಕೋತಿ. ಇದು ಒಂದು ಹತ್ರ ಇದಂತ ಇಂಪಾರ್ಟೆಂಟ್ ಜನಕ್ಕೆ, ಅದಕ್ಕಿಂತ ಇದು ಭಾಳ ಕಡಿಮೆ ಅಂತ ಇದು ಒಂದು ದೊಡ್ಡ ಫೋಟೋ, ಎಲ್ಲ ಒಂದು ಫೋಟೋ ಹಾಕಿರೋ ಸ್ವಲ್ಪ ಹತ್ರ ಮನುಷ್ಯರ ಗುಡ್ಡದಾಗ 4 ಜನ ನಮ್ಮ ಮುನ್ಸಿಪಾಲಿಟಿ ಕಸದಾಗೆ ಬಂದ್ರು ಅದು ತೊಂದರೆ ಮಾಡುತ್ತೆ ಅಂತ ಅದು ಸಾರ್ವಜನಿಕರಿಗೆಲ್ಲ ಟ್ರಾಕ್ಟರ್ ಸಿಕ್ಕರೆ ಸಾಕು, ಯಾವ ಟ್ರಾಕ್ಟರಿ ಬಂದ್ರೆ ನಿಮ್ಮಲತ್ತಿರುತ್ತೆ ಡ್ರೈವರ್. ಟ್ರಾಕ್ಟರಿ ಬರಂಗಿಲ್ಲ, ನಿಮ್ಮಲತ್ತ ಒಂದು 5-6 ಜನರಿಗೆ ಕರೆದಿತ್ತು. ಸುಮಾರು ಒಂದು 5-6 ಜನರನ್ನ ಹಚ್ಚಿ ಗಾಯಗೊಳಿಸಿತ್ತು. ಪಾಪ ಒಂದು ಹೆಣ್ಮಗಳಂತೂ ಭಾಳ ವಿಕೃತವಾಗಿ ಅದು ಹಿಂಸೆ ಮಾಡ್ಬೋದು. ಆಮೇಲೆ ಕರಿಬಸವೇಶ್ವರ ಶಾಲೆ ಇರ್ತಕ್ಕಂಥ ಟೀಚರ್ಸ್, ಆಮೇಲೆ ಹೆಚ್ಚಿನ ಮಾಹಿತಿಯಾಗಿ ಅಂದರೆ ನಮ್ಮ ಕೊಟ್ಟೂರಿನ ಕಸದ ವಿಲೇವಾರಿ ಮಾಡೋದು ಟ್ಯಾಕ್ಟ್ರಿ ಆ ಭಾಗದಲ್ಲಿ ಬಂದಂದರೆ ಅವ್ರ ಡ್ರೈವರ್ಗಳಿಗೆ ತೊಂದರೆ ಮಾಡೋದು, ಲೇಬರ್ಗಳಿಗೆ ತೊಂದರೆ ಮಾಡೋದು. ಆ ಕಾರಣಕ್ಕೋಸ್ಕರ ಕೊತ್ತಿನ ಎದುರಿಸಲಿಕ್ಕೆ ಅವಕಾಶ ಮಾಡಿಕೊಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ಸರಿಗೂ ಧನ್ಯವಾದಗಳು. ಎಲ್ಲ ಪಟ್ಟಣ ಪಂಚಾಯತ್ ಎಲ್ಲ ಸರ್ವ ಸದಸ್ಯರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಸುಮಾರು ದಿನಗಳಿಂದ ಇದ್ರದ್ದು ಕಾಟ ಭಾಳ ಆಗಿತ್ತು, ಜನರಿಗೆ ಭಾಳ ತೊಂದರೆ ಕೊಡ್ತಿತ್ತು. ಇವತ್ತು ಅದಕ್ಕೆ ಜನರಿಗೆ ಅದು ಮುಕ್ತಿ ಹೊಂದಿಸಿ ಏನು ತೊಂದರೆ ಇಲ್ದಂಗೆ ಅದನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾವುದೇ ಟ್ಯಾಕ್ಟ್ರಿ ಬರೋಂಗಿಲ್ಲ, ಯಾವುದಾದ್ರೂ ಒಂದು ಯಾವುದೇ ಟ್ಯಾಕ್ಟ್ರಿ ಬರಲಿ ಕರಿಬಸವೇಶ್ವರಿಗೆ ಕಚ್ಚೋದು ಅದ್ರ ಹ್ಯಾಬಿಟ್. ಆಮೇಲೆ ಅಲ್ಲಿ ಬಂದು ಎಲ್ಲ ಆ ಟೈಮ್ನಾಗ ಯಾರು ಬಂದರೂ ಎಲ್ಲರನ್ನೂ ಕಚ್ತಿತ್ತು. ಆ ಥರ ಆಗಿದ್ದು ಒಂದು ಹುಚ್ಚಿದ ಥರ ಆಗಿತ್ತು. 2-3 ಹೆಣ್ಮಕ್ಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಪಾಪ ವಯಸ್ಸಾದ ಮಹಿಳೆಯರಿಗೆ ಕಚ್ಚಿ ಮುಖದ ಮೇಲೆಲ್ಲ ಗಾಯ ಆಗಿತ್ತು. ಜಾಲಿ 2-3 ಸಲ ಪೇಪರಿಗೆ ಬಂದಿದ್ದರಿಂದ
ಅವರು ಟೀಚರ್ಸ್ ಏನು ಟೀಚರ್ ಭಾಳ ವಿಕೃತವಾಗಿ ಅದು ಹಿಂಸೆ ಮಾಡ್ಬಿಟ್ಟು ಆಮೇಲೆ ಕರಬೇಶ್ವರ ಶಾಲೆ ಇರ್ತಕ್ಕಂಥ ಟೀಚರ್ಸ್ ಆಮೇಲೆ ಹೆಚ್ಚಿನ ಮಾಹಿತಿಯಾಗಿ ಅಂದರೆ ನಮ್ಮ ಕೊಟ್ಟೂರಿನ ಕಸದ ವಿಲೇವಾರಿ ಮಾಡೋದು ಟ್ಯಾಕ್ಟ್ರಿ ಆ ಭಾಗದಲ್ಲಿ ಬಂದಂದ್ರೆ ಅವ್ರ ಡ್ರೈವರ್ಗಳಿಗೆ ತೊಂದರೆ ಮಾಡೋದು, ಲೇಬರ್ಗಳಿಗೆ ತೊಂದರೆ ಮಾಡೋದು. ಆ ಕಾರಣಕ್ಕೋಸ್ಕರ ಪತ್ತಿನ ಎಗರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಧನ್ಯವಾದಗಳು. ಆಮೇಲೆ ನಮ್ಮ ಸರಿಗೂ ಧನ್ಯವಾದಗಳು. ಎಲ್ಲ ಪಟ್ಟಣ ಪಂಚಾಯತ್ ಎಲ್ಲ ಸರ್ವ ಸದಸ್ಯರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಸುಮಾರು ದಿನಗಳಿಂದ ಇದ್ರದ್ದು ಕಾಟ ಭಾಳ ಆಗಿತ್ತು, ಜನರಿಗೆ ಭಾಳ ತೊಂದರೆ ಕೊಡ್ತಿತ್ತು. ಇವತ್ತು ಅದಕ್ಕೆ ಜನರಿಗೆ ಅದು ಮುಕ್ತಿ ಹೊಂದಿಸಿ ಏನು ತೊಂದರೆ ಇಲ್ದಂಗೆ ಅದನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾವುದೇ ಟ್ಯಾಕ್ಟ್ರಿ ಬರೋಂಗಿಲ್ಲ, ಯಾವುದಾದ್ರೂ ಒಂದು ಯಾವುದೇ ಟ್ಯಾಕ್ಟ್ರಿ ಬರಲಿ ಕರ್ಬಸಿವರೆಗೆ ಕಚ್ಚೋದು ಅದ್ರ ಹ್ಯಾಬಿಟ್. ಆಮೇಲೆ ಅಲ್ಲಿ ಬಂದು ಎಲ್ಲ ಆ ಟೈಮ್ನಾಗ ಯಾರು ಬಂದರೂ ಎಲ್ಲರನ್ನೂ ಕಚ್ತಿತ್ತು. ಆ ಥರ ಆಗಿದ್ದು ಒಂದು ಹುಚ್ಚಿನ ಥರ ಆಗಿತ್ತು. ಇಬ್ಬರು ಮೂರು ಹೆಣ್ಮಕ್ಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಪಾಪ ವಯಸ್ಸಾದ ಮಹಿಳೆಯರಿಗೆ ಕಚ್ಚಿ ಮುಖದ ಮೇಲಿನ ಗಾಯ ಆಗಿತ್ತು. ಜಾಲಿ 2-3 ಸಲ ಪೇಪರಿಗೆ ಬಂದಿದ್ದರಿಂದ ಅವರು ಟೀಚರ್ಸ್ ಏನು ಟೀಚರ್